Hello everyone, welcome back to my channel English with Vanita. ಈ ವಿಡಿಯೋನಲ್ಲಿ 60+ ಇಲ್ಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ ಅನ್ನ ಕನ್ನಡದಿಂದ ಪ್ರಾಕ್ಟೀಸ್ ಮಾಡೋಣ. ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ಕೋತಾ ಹೋಗಬೇಕು. ನಾನು ಕನ್ನಡದಿಂದ ಹೇಳುವಂತಹ ಸೆಂಟೆನ್ಸಸ್ಸನ್ನು ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ಕೋತಾ ಹೋದರೆ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಓಕೆನಾ? ಸೊ ಲೆಟ್ಸ್ ಗಿವ್ ಅ ಟ್ರೈ. ರೈಟ್ ಆರ್ ರಾಂಗ್ ನೋ ಪ್ರಾಬ್ಲಮ್. ನೀವು ಟ್ರೈ ಮಾಡಿದ್ರೇ ಇಂಗ್ಲೀಷ್ ಮಾತಾಡೋದಕ್ಕೆ ಆಗೋದು. ಓಕೆನಾ? ಲೆಟ್ಸ್ ಗಿವ್ ಅ ಟ್ರೈ. And before that, I immensely thank everyone for subscribing to my channel, and let's grow up to learn English. Never stop learning, never stop growing. And in our list is ನಾವು ಯಾವಾಗಲೂ ಇಲ್ಲೇ ಊಟ ಮಾಡೋದು. ನಾವು ಯಾವಾಗಾದರೂ ಫ್ರೆಂಡ್ಸ್ ಜೊತೆ ಹೋದರೆ ನಾವು ಯಾವಾಗಲೂ ಇಲ್ಲೇ ಊಟ ಮಾಡೋದು ಅಂತ ಹೇಳ್ತಿರಲ್ವ, ಇದನ್ನು ಇಂಗ್ಲೀಷ್ನಲ್ಲಿ ವಿ ವಿಲ್ ಆಲ್ವೇಸ್ ಈಟ್ ಹಿಯರ್ ಓನ್ಲಿ. ವಿ ವಿಲ್ ಆಲ್ವೇಸ್ ಈಟ್ ಹಿಯರ್ ಓನ್ಲಿ. ನಾನು ಇದುವರೆಗೂ ಯಾವತ್ತೂ ನಿನ್ನನ್ನು ನೋಡೇ ಇಲ್ವಲ್ಲ, ಅಂತ ಹೇಳ್ತಿರಲ್ವ, ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೆವರ್ ಸೀನ್ ಯು ಬಿಫೋರ್ ಅಂಟಿಲ್ ನಾವ್. I have never seen you before until now. Next one. ನಾವೆಲ್ಲರೂ ಸೇರಿ ಡೆಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದನ್ನು ಇಂಗ್ಲೀಷ್ನಲ್ಲಿ ವಿ ಆಲ್ ಪ್ಲ್ಯಾನ್ ಫಾರ್ ವಿಸಿಟಿಂಗ್ ಡೆಲ್ಲಿ. ನೆಕ್ಸ್ಟ್ ಒನ್. ಇವತ್ತು ಹೇಗಿದ್ಯಾ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಹೌ ಆರ್ ಯು ಟುಡೇ? ನೆಕ್ಸ್ಟ್ ಒನ್. ಇಲ್ಲಿ ಎಲ್ಲಾದರೂ ಹತ್ತಿರದ ಬ್ಯಾಂಕ್ ನಿನಗೆ ಗೊತ್ತಾ ಅಂತ ಕೇಳ್ತೀವಲ್ವ ನಾವು. ಡು ಯು ನೋ ವೇರ್ ದ ನಿಯರ್ ಬ್ಯಾಂಕ್ ಇಸ್? ನೆಕ್ಸ್ಟ್ ಒನ್. ನಾನು ಈ ಫ್ರೈಡೇ ಫ್ರೀಯಾಗೇ ಇರ್ತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಹೌ ಟು ಟೆಲ್ ದ್ಯಾಟ್? ಐ ವಿಲ್ ಬಿ ಫ್ರೀ ದಿಸ್ ಫ್ರೈಡೇ. ನೆಕ್ಸ್ಟ್ ಒನ್. ನನಗೆ 10 ಗಂಟೆಗೆ ಮೀಟಿಂಗ್ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಮೀಟಿಂಗ್ ಅಟ್ 10 o'clock ಅಂತಲೂ ಹೇಳ್ಬೋದು. ನಾನು ಇದನ್ನು ತಗೊಂಡ್ಲಾ? ಶಾಪಿಂಗ್ ಎಲ್ಲಾದರೂ ಹೋದರೆ ನಾನು ಇದನ್ನು ತಗೊಂಡ್ಲಾ ಅಂತ ಕೇಳ್ತೀರಲ್ವ. ಕ್ಯಾನ್ ಐ ಟೇಕ್ ದಿಸ್ ಒನ್? ನೆಕ್ಸ್ಟ್ ಒನ್. ಭದ್ರವಾಗಿ ಹೋಗಿ ಬನ್ನಿ. ಯಾರಾದರೂ ಜರ್ನಿ ಮಾಡ್ತಿದ್ರೆ ನಾವು ಭದ್ರವಾಗಿ ಹೋಗಿ ಬನ್ನಿ. ಹ್ಯಾವ್ ಅ ಸೇಫ್ ಜರ್ನಿ. ಇದನ್ನು ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳ್ತಿರಲ್ವ. ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಟು ಟೆಲ್ ದ್ಯಾಟ್? ಕೀಪ್ ದಿಸ್ ವಿತ್ ಯೋರ್ ಸೆಲ್ಫ್. ಅದು ಅವನದು ಅಂತ ಹೇಳ್ತಿರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ದಟ್ ಇಸ್ ಹಿಸ್ ಆರ್ ಹರ್ಸ್. ಅದು ಅವಳದು ಅಂದರೆ ಹರ್ಸ್ ಅಂತ ಹೇಳಬೇಕು. ಓಕೆನಾ? ನೆಕ್ಸ್ಟ್ ಒನ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಐ ವಿಲ್ ಟಾಕ್ ಟು ಯು. ಐ ವಾಂಟ್ ಟು ಟಾಕ್ ಟು ಯು. ನೀನು ಯಾರು ಅಂತ ಕೇಳ್ತಿರಲ್ವ. ಹೂ ಆರ್ ಯು? ಅವನು ನಿಧಾನಕ್ಕೆ ಬರ್ತಾನಂತೆ ಅಂತ ಹೇಳ್ತಿರಲ್ವ. ಹಿ ವಿಲ್ ಕಮ್ ಸ್ಲೋಲಿ ಇಟ್ ಸೀಮ್ಸ್. ನೆಕ್ಸ್ಟ್ ಒನ್. ಅವಳು ನನ್ನ ಫ್ರೆಂಡು ಅಂತ ಹೇಳ್ತಿರಲ್ವ. ಶಿ ಈಸ್ ಮೈ ಫ್ರೆಂಡ್. ನೆಕ್ಸ್ಟ್ ಒನ್. ಅದು ಯಾವುದೋ ಒಂದು ಪಕ್ಷಿ ಅನಿಸುತ್ತೆ ನನಗೆ ಅಂತ ಹೇಳ್ತಿರಲ್ವ. ಐ ಥಿಂಕ್ ಇಟ್ಸ್ ಅ ಬರ್ಡ್. ನೆಕ್ಸ್ಟ್ ಒನ್. ನಾವೆಲ್ಲರೂ ಸೇರಿ ಆ ಪ್ರಾಜೆಕ್ಟ್ನ ಬೇಗ ಮುಗಿಸೋಣ. ವಿ ಆಲ್ ಕ್ಯಾನ್ ಜಾಯಿನ್ ಟುಗೆದರ್ ಆ್ಯಂಡ್ ಫಿನಿಶ್ ದ್ಯಾಟ್ ಪ್ರಾಜೆಕ್ಟ್ ಸೂನ್. ನೀನು ನನಗೆ ತುಂಬ ತೊಂದರೆ ಕೊಡ್ತಿದ್ಯಾ. ಇದನ್ನು ಇಂಗ್ಲೀಷ್ನಲ್ಲಿ ಹೌ ಟು ಟೆಲ್ ದ್ಯಾಟ್? ಯು ಆರ್ ಗಿವಿಂಗ್ ಮೀ ಮೋರ್ ಟ್ರಬಲ್. ನೆಕ್ಸ್ಟ್ ಒನ್. ಅವರು ಈಗಾಗಲೇ ಬಂದಿರಬಹುದು ಅನಿಸುತ್ತೆ. ಅದನ್ನು ಇಂಗ್ಲೀಷ್ನಲ್ಲಿ ಐ ಗೆಸ್ ದೇ ವಿಲ್ ಬಿ ಅರೈವ್ಡ್ ನೌ.
ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿರಾ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸ್ಪೋಕನ್ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡುವುದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಫೋನ್ ನನಗೆ ಕೊಡು, ಆ ಫೋನ್ ನನಗೆ ಕೊಡು. ಇದನ್ನು ಇಂಗ್ಲೀಷ್ನಲ್ಲಿ ಗಿವ್ ದಟ್ ಫೋನ್ ಟು ಮೀ, ಗಿವ್ ದ್ಯಾಟ್ ಫೋನ್ ಟು ಮೀ. ಆ ಹುಡುಗಿ ಅವನನ್ನು ಬೈದ್ಲು, ಆ ಹುಡುಗಿ ಅವನನ್ನು ಬೈದ್ಲು ಅನ್ನೋದಕ್ಕೆ ನಾವು ದ್ಯಾಟ್ ಗರ್ಲ್ ಸ್ಕೋಲ್ಡೆಡ್ ಹಿಮ್, ದ್ಯಾಟ್ ಗರ್ಲ್ ಸ್ಕೋಲ್ಡೆಡ್ ಹಿಮ್. ಅವಳ ಜೊತೆ ನಾನು ಮಾತಾಡ್ತಿಲ್ಲ, ಅವಳ ಜೊತೆ ನಾನು ಮಾತಾಡ್ತಿಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ನಾಟ್ ಟಾಕಿಂಗ್ ವಿತ್ ಹರ್, ಐ ಆಮ್ ನಾಟ್ ಟಾಕಿಂಗ್ ಟು ಹರ್ ಅಂತಲೂ ಹೇಳ್ಬೋದು. ಓಕೆನಾ? ಅದು ನಿಂದಲ್ಲ ತಾನೆ, ಅದು ನಿಂದಲ್ಲ ತಾನೆ ಅಂತ ಹೇಳ್ತೀರಲ್ವಾ. ಇಟ್ಸ್ ನಾಟ್ ಯೋರ್ಸ್ ರೈಟ್, ಇಟ್ಸ್ ನಾಟ್ ಯೋರ್ಸ್ ರೈಟ್. ನೆಕ್ಸ್ಟ್ ಒನ್, ನಮಗೆ ಬೇರೆ ಯಾವ ಭಾಷೆನೂ ಗೊತ್ತಿಲ್ಲ, ನಮಗೆ ಬೇರೆ ಯಾವ ಭಾಷೆನೂ ಗೊತ್ತಿಲ್ಲಪ್ಪ. ಇದೊಂದೇ ಕನ್ನಡನೇ ಗೊತ್ತಿರೋದು. ವಿ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್, ವಿ ಡೋಂಟ್ ನೋ ಎನಿ ಅದರ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು. ನಮ್ಮನ್ನು ಯಾರೂ ಕರಿಬೇಡಿ, ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಬೇಡಿ, ಕರಿಬೇಡಿ ಅಂತ ಹೇಳ್ತಿರಲ್ವ. ನೋ ಬಡಿ ಶುಡ್ ಕಾಲ್ ಅಸ್, ನೋ ಬಡಿ ಶುಡ್ ಕಾಲ್ ಅಸ್. ನೆಕ್ಸ್ಟ್ ಒನ್, ಅವರಿಗೆ ಇಬ್ಬರು ಮಕ್ಕಳು ಇದ್ದಾರೆ, ಅವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಅನ್ನೋದನ್ನ ದೇ ಹ್ಯಾವ್ 2 ಚಿಲ್ಡ್ರನ್, ದೇ ಹ್ಯಾವ್ 2 ಚಿಲ್ಡ್ರನ್. ನೆಕ್ಸ್ಟ್ ಒನ್, ಇದು ನನ್ನ ಮೊದಲ ಜರ್ನಿ, ಇದೇ ನನ್ನ ಮೊದಲ ಜರ್ನಿ ಅಂತ ಹೇಳ್ತೀರಲ್ವಾ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ದಿಸ್ ಇಸ್ ಮೈ ಫಸ್ಟ್ ಜರ್ನಿ, ದಿಸ್ ಇಸ್ ಮೈ ಫಸ್ಟ್ ಜರ್ನಿ. ನೆಕ್ಸ್ಟ್ ಒನ್, ನಾನು ನಿಮ್ಮ ಊರಿಗೆ ಬರಬಹುದಾ, ನಾನು ನಿಮ್ಮ ಊರಿಗೆ ಬರ್ಬೋದಾ ಅಂತ ಕೇಳ್ತೀರಲ್ವ ನಾವು. ಸೊ ಅದನ್ನು ಕ್ಯಾನ್ ಐ ಕಮ್ ಟು ಯೋರ್ ಹೋಮ್ ಟೌನ್, ಕ್ಯಾನ್ ಐ ಕಮ್ ಟು ಯೋರ್ ಹೋಮ್ ಟೌನ್ ಅಂತ ಹೇಳಬೇಕು. ಅವನ ಮೊಬೈಲ್ ಕಳೆದು ಹೋಯಿತು, ಅವನ ಮೊಬೈಲ್ ಕಳೆದು ಹೋಯಿತು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹಿಸ್ ಮೊಬೈಲ್ ಇಸ್ ಲಾಸ್ಟ್, ಹಿಸ್ ಮೊಬೈಲ್ ಇಸ್ ಲಾಸ್ಟ್. ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ, ಅವಳು ಅವನ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಶಿ ಈಸ್ ಗಾನ್ ಟು ಹರ್ ಮದರ್ಸ್ ಹೌಸ್, ಶಿ ಈಸ್ ಗಾನ್ ಟು ಹರ್ ಮದರ್ಸ್ ಹೌಸ್. ನೆಕ್ಸ್ಟ್ ಒನ್, ಅದು ನನ್ನಿಷ್ಟ, ಅದು ನನ್ನಿಷ್ಟ. ಇಟ್ಸ್ ಮೈ ವಿಶ್, ಇಟ್ಸ್ ಮೈ ವಿಶ್. ನೆಕ್ಸ್ಟ್ ಒನ್, ನಮ್ಮ ಕರ್ನಾಟಕ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ, ನಮ್ಮ ಕರ್ನಾಟಕ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ಅದನ್ನು ಇಂಗ್ಲೀಷ್ನಲ್ಲಿ ಅವರ್ ಕರ್ನಾಟಕ ಹ್ಯಾಸ್ ಬೀನ್ ಇಂಪ್ರೂವ್ಡ್ ಅ ಲಾಟ್, ಇಸ್ಂಟ್ ಇಟ್? ಅವರ್ ಕರ್ನಾಟಕ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್, ಇಸ್ಂಟ್ ಇಟ್? ನೆಕ್ಸ್ಟ್ ಒನ್, ನಿಮ್ಮ ಮನೆ ಎಲ್ಲಿರೋದು, ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳ್ತೀರಲ್ವ. ಅದನ್ನು ಇಂಗ್ಲೀಷ್ನಲ್ಲಿ ವೇರ್ ಇಸ್ ಯೋರ್ ಹೌಸ್, ವೇರ್ ಇಸ್ ಯೋರ್ ಹೌಸ್. ನೆಕ್ಸ್ಟ್ ಒನ್, ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇದನ್ನು ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಗಿವನ್ ಕಂಪ್ಲೇಂಟ್ ಆನ್ ದೆಮ್, ದೇ ಹ್ಯಾವ್ ಗಿವನ್ ಕಂಪ್ಲೇಂಟ್ ಆನ್ ದೆಮ್. ನೆಕ್ಸ್ಟ್ ಒನ್, ನಾವು ಅವರ ಕ್ಯಾರೆಕ್ಟರನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಬಿಡಿ, ನಾವು ಯಾರ ಕ್ಯಾರೆಕ್ಟರನ್ನು ಚೇಂಜ್ ಮಾಡೋಕ್ಕಾಗಲ್ಲಲ್ವ, ಅವರ ಕ್ಯಾರೆಕ್ಟರ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ವಿ ಕಾಂಟ್ ಚೇಂಜ್ ದೇರ್ ಕ್ಯಾರೆಕ್ಟರ್, ಲಿವ್ ಇಟ್, ವಿ ಕಾಂಟ್ ಚೇಂಜ್ ದೇರ್ ಕ್ಯಾರೆಕ್ಟರ್, ಲಿವ್ ಇಟ್. ನೆಕ್ಸ್ಟ್ ಒನ್, ಅದು ನಂದು, ಕೊಡು ಇಲ್ಲಿ, ಅದು ನಂದು, ಕೊಡಿಲ್ಲಿ ಅಂತ ಕೇಳ್ತಿರಲ್ವ. ಇಟ್ಸ್ ಮೈನ್, ಗಿವ್ ಇಟ್ ಹಿಯರ್, ಇಟ್ಸ್ ಮೈನ್, ಗಿವ್ ಇಟ್ ಹಿಯರ್. ನೆಕ್ಸ್ಟ್ ಒನ್, ಅದು ಎಲ್ಲವೂ ನಿಂದಲ್ಲ, ನನ್ನ ಭಾಗ ಸ್ವಲ್ಪ ಇದೆ, ಅದು ಎಲ್ಲವೂ ನಿಂದಲ್ಲ, ನನ್ನ ಭಾಗನೂ ಸ್ವಲ್ಪ ಇದೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹೌ ಟು ಟೆಲ್ ದ್ಯಾಟ್? ಆಲ್ ಆಫ್ ದೋಸ್ ಆರ್ ನಾಟ್ ಯೋರ್ಸ್, ಸಮ್ ಆರ್ ಮೈನ್ ಆಲ್ಸೋ. ಆಲ್ ದೋಸ್ ಆರ್ ನಾಟ್ ಯೋರ್ಸ್, ಸಮ್ ಆರ್ ಮೈನ್ ಆಲ್ಸೋ. ಅದು ಅವರದಲ್ಲ, ಅದು ಅವರದಲ್ಲ. ಸೊ ಅದನ್ನು ಇಟ್ಸ್ ನಾಟ್ ದೇರ್ಸ್, ಇಟ್ಸ್ ನಾಟ್ ದೇರ್ಸ್. ನೆಕ್ಸ್ಟ್ ಒನ್, ನನಗೆ ನಾನೇ ಇಷ್ಟ, ನನಗೆ ನಾನೇ ಇಷ್ಟ. ಐ ಲೈಕ್ ಮೈ ಸೆಲ್ಫ್, ಐ ಲೈಕ್ ಮೈ ಸೆಲ್ಫ್. 500 ಫ್ಯಾಮಿಲಿ ಇಂಗ್ಲೀಷ್ ಲರ್ನರ್ ಫ್ಯಾಮಿಲಿ ರೀಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಓಕೆನಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿನ್ನನ್ನು ನೀನೇ ನಂಬು, ನಿನ್ನನ್ನು ನೀನೇ ನಂಬಿದ್ರೆ ಚೆನ್ನಾಗಿರುತ್ತೆ. ಬಿಲೀವ್ ಯೋರ್ ಸೆಲ್ಫ್, ಬಿಲೀವ್ ಯೋರ್ ಸೆಲ್ಫ್. ಇದು ನನ್ನ ವಾಟ್ಸಪ್ ಖನ್. ಏನೂ ಆಗಲ್ಲ, ಫೀಲ್ ಆಗಬೇಡ, ಏನೂ ಆಗಲ್ಲ, ಫೀಲ್ ಆಗಬೇಡ. ಡೋಂಟ್ ಫೀಲ್, ನಥಿಂಗ್ ವಿಲ್ ಹ್ಯಾಪನ್, ಡೋಂಟ್ ಫೀಲ್, ನಥಿಂಗ್ ವಿಲ್ ಹ್ಯಾಪನ್. ಏನು ಮಾಡಲಿ, ಕಾಸಿಲ್ಲ,
ಏನು ಮಾಡಲಿ, ಕಾಸಿಲ್ಲ. ಇದು ಎಲ್ಲರಿಗೂ ಕಾಮನ್ ಆಗಿ ಯೂಸ್ ಮಾಡುವಂತಹ ಸೆಂಟೆನ್ಸಸ್. ವಾಟ್ ಶುಡ್ ಐ ಡೂ, ದೆರ್ ಇಸ್ ನೋ ಮನಿ. ವಾಟ್ ಶುಡ್ ಐ ಡೂ, ದೆರ್ ಇಸ್ ನೋ ಮನಿ, ಇಸ್ಂಟ್ ಇಟ್? ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಎಷ್ಟೊತ್ತು ತಗೋತೀಯಾ, ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಎಷ್ಟೊತ್ತು ತಗೋತೀಯ, ಇದು ನಮ್ಮ ಹಸ್ಬೆಂಡ್ ನನ್ನನ್ನು ಕೇಳ್ತಾರೆ. ಓಕೆನಾ, ನಿಮ್ಮ ಹಸ್ಬೆಂಡು ಕೇಳ್ತಾರೆ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಸೆಂಟೆನ್ಸ್ ಮೀನ್ಸ್ ಹೌ ಲಾಂಗ್ ವಿಲ್ ಯು ಟೇಕ್ ಟು ಡ್ರೆಸ್ ಅಪ್, ಹೌ ಲಾಂಗ್ ವಿಲ್ ಯು ಟೇಕ್ ಟು ಡ್ರೆಸ್ ಅಪ್. ಓಕೆ, ನೆಕ್ಸ್ಟ್ ಒನ್. ಸಾರಿ ಲೇಟ್ ಆಗಿದ್ದಕ್ಕೆ, ಸಾರಿ ಲೇಟ್ ಆಗಿದ್ದಕ್ಕೆ. ಸೊ ಸಾರಿ ಫಾರ್ ದ ಡಿಲೇ, ಸಾರಿ ಫಾರ್ ದ ಡಿಲೇ. ನೆಕ್ಸ್ಟ್ ಒನ್. ನನಗೆ ಹೊಟ್ಟೆ ಹಸಿವು, ಸಾರಿ ನನಗೆ ಹೊಟ್ಟೆ ಹಸಿವು. ಐ ಆಮ್ ಹಂಗ್ರಿ, ಐ ಆಮ್ ಹಂಗ್ರಿ. ನೆಕ್ಸ್ಟ್ ಒನ್. ಯಾವುದಾದ್ರೂ ಒಳ್ಳೆ ಬುಕ್ನ ರೆಫರ್ ಮಾಡ್ತೀರಾ, ಯಾವುದಾದ್ರೂ ಒಂದು ಒಳ್ಳೆ ಬುಕ್ನ ರೆಫರ್ ಮಾಡಿ ನನಗೆ ಅಂತ ಕೇಳ್ತೀರಲ್ವ. ಕ್ಯಾನ್ ಯು ರೆಫರ್ ಅ ಗುಡ್ ಬುಕ್ ಫಾರ್ ಮೀ, ಕ್ಯಾನ್ ಯು ರೆಫರ್ ಅ ಗುಡ್ ಬುಕ್ ಫಾರ್ ಮೀ. ನೆಕ್ಸ್ಟ್ ಒನ್. ಅವಳಿಗೆ ಕಾಫಿನೇ ಇಷ್ಟ, ಅವಳಿಗೆ ಕಾಫಿನೇ ಇಷ್ಟ. ಇದನ್ನು ಇಂಗ್ಲೀಷ್ನಲ್ಲಿ ಶಿ ಲೈಕ್ಸ್ ಓನ್ಲಿ ಕಾಫಿ, ಶಿ ಲೈಕ್ಸ್ ಓನ್ಲಿ ಕಾಫಿ. ಇಲ್ಲಿ ಹತ್ತಿರದ ATM ಎಲ್ಲಿದೆ, ಇಲ್ಲಿ ಹತ್ತಿರದ ATM ಎಲ್ಲಿದೆ ಅನ್ನೋದಕ್ಕೆ ವೇರ್ ಇಸ್ ದ ನಿಯರೆಸ್ಟ್ ATM, ವೇರ್ ಇಸ್ ದ ನಿಯರೆಸ್ಟ್ ATM. ಅದನ್ನು ಇನ್ನೊಂದು ಸಾರಿ ಹೇಳ್ತೀರಾ, ಅದನ್ನು ಇನ್ನೊಂದು ಸರಿ ಹೇಳ್ತೀರಾ ಅಂತ ಕೇಳ್ತೀರಲ್ವ. ಕುಡ್ ಯು ಪ್ಲೀಸ್ ರಿಪೀಟ್ ದಟ್ ಪಾಯಿಂಟ್ ಅಗೇನ್, ಕುಡ್ ಯು ಪ್ಲೀಸ್ ರಿಪೀಟ್ ದಟ್ ಪಾಯಿಂಟ್ ಅಗೇನ್. ನೆಕ್ಸ್ಟ್ ಒನ್. ನಾನು ಈಗ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ನಾನು ಈಗ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಐ ವಾಂಟ್ ಟು ಗೋ ಟು ಮೆಟ್ರೋ ಸ್ಟೇಷನ್ ನೌ, ಐ ವಾಂಟ್ ಟು ಗೋ ಟು ಮೆಟ್ರೋ ಸ್ಟೇಷನ್ ನೌ. ನೆಕ್ಸ್ಟ್ ಒನ್. ನನ್ನ ಕೀಗಳನ್ನು ಹುಡುಕೋದಕ್ಕೆ ಆಗ್ತಿಲ್ಲ, ನನ್ನ ಕೀಗಳೆಲ್ಲೋ ಇಟ್ಬಿಟ್ಟಿದ್ದೀನಿ, ನನಗೆ ಹುಡುಕೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಲ್ವ. ಐ ಕಾಂಟ್ ಫೈಂಡ್ ಮೈ ಕೀಸ್, ಐ ಕಾಂಟ್ ಫೈಂಡ್ ಮೈ ಕೀಸ್. ಫಸ್ಟ್ ನನ್ನ ಮಾತು ಕೇಳಿಸ್ಕೊ, ಫಸ್ಟು ನನ್ನ ಮಾತು ಕೇಳಿಸ್ಕೊ ಅಂತ ಹೇಳ್ತೀರಲ್ವ ನಾವು. ಫಸ್ಟ್ ಲಿಸನ್ ಟು ಮೀ, ಫಸ್ಟ್ ಲಿಸನ್ ಟು ಮೀ. ನೆಕ್ಸ್ಟ್ ಒನ್. ಸಾರಿ ನಾನು ನಿನಗೆ ಕಾಲ್ ಮಾಡೋಕ್ಕೆ ಆಗಲಿಲ್ಲ, ಸಾರಿ ನಾನು ನಿನಗೆ ಕಾಲ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಅಂತ ಹೇಳ್ತೀರಲ್ವ. ಐ ಆಮ್ ಸಾರಿ ಐ ಕುಡಂಟ್ ಕಾಲ್ ಯು, ಐ ಆಮ್ ಸಾರಿ ಐ ಕುಡಂಟ್ ಕಾಲ್ ಯು. ಅದನ್ನು ನೆನ್ನೆನೇ ಕಳಿಸ್ದೆ, ಅದನ್ನು ನೆನ್ನೆನೇ ಕಳಿಸ್ದೆ. ಏನಾದರೂ ಪಾರ್ಸಲ್ ಇರುತ್ತಲ್ವ, ಕಳಿಸ್ದೆ ನೆನ್ನೆನೆ ಅಂತ ಹೇಳ್ತೀರಲ್ವ. ಐ ಸೆಂಟ್ ಯು ದಟ್ ಎಸ್ಟರ್ಡೇ, ಐ ಸೆಂಟ್ ಯು ದಟ್ ಎಸ್ಟರ್ಡೇ ಇಟ್ ಸೆಲ್ಫ್. ಅವಳು ಇಂಗ್ಲೀಷ್ ಮಾತಾಡೋದಕ್ಕೆ ಕಲಿತ್ಲು, ಅವಳು ಇಂಗ್ಲೀಷ್ ಮಾತಾಡೋದಕ್ಕೆ ಕಲ್ತ್ಬಿಟ್ಲು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಶಿ ಲರ್ನ್ಡ್ ಇಂಗ್ಲೀಷ್ ಸ್ಪೀಕಿಂಗ್, ಶಿ ಲರ್ನ್ಡ್ ಇಂಗ್ಲೀಷ್ ಸ್ಪೀಕಿಂಗ್. ಹೋಗಿ ಆಟವಾಡು, ಹೋಗಿ ಆಟವಾಡು. ಇದನ್ನು ಮಕ್ಕಳಿಗೆ ಹೇಳ್ತೀವಿ. ಗೋ ಆ್ಯಂಡ್ ಪ್ಲೇ, ಗೋ ಆ್ಯಂಡ್ ಪ್ಲೇ. ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮ್ ನೋಡೋಣ. ಇದನ್ನು ಇಂಗ್ಲೀಷ್ನಲ್ಲಿ ವಿಲ್ ಸಿ ನೆಕ್ಸ್ಟ್ ಟೈಮ್, ವಿಲ್ ಸಿ ನೆಕ್ಸ್ಟ್ ಟೈಮ್. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರಲ್ವ ಟೀಚರ್ಸ್. ವಾಟ್ಸ್ ಗೋಯಿಂಗ್ ಆನ್ ಹಿಯರ್, ವಾಟ್ಸ್ ಗೋಯಿಂಗ್ ಆನ್ ಹಿಯರ್. ನೀನು ಕೆಳಗೆ ಬಿದ್ದು ಹೋಗಬಹುದು, ನೀನು ಕೆಳಗೆ ಬಿದ್ದು ಹೋಗ್ಬೋದು, ನೋಡಿಕೊಂಡು ಓಡಾಡು ಅಂತ ಹೇಳ್ತೀರಲ್ವ. ಯು ಮೇ ಫಾಲ್ ಡೌನ್, ಯು ಮೇ ಫಾಲ್ ಡೌನ್. ನೆಕ್ಸ್ಟ್ ಒನ್. ಮುಂದಕ್ಕೆ ಹೋಗು, ಮುಂದಕ್ಕೆ ಹೋಗು. ಇದನ್ನು ಇಂಗ್ಲೀಷ್ನಲ್ಲಿ ಗೋ ಫ್ರಂಟ್, ಗೋ ಫ್ರಂಟ್. ಹೊರಗಡೆ ಹೋಗಿ, ಹೊರಗಡೆ ಈಗಲೇ ಹೋಗಿ ಅಂತ ಹೇಳ್ತೀರಲ್ವ. ಗೋ ಔಟ್ಸೈಡ್, ಗೋ ಔಟ್ಸೈಡ್. ಅದನ್ನು ತಗೊಂಡು ಬಾ, ಅದನ್ನು ತಗೊಂಡು ಬಾ. ಇಲ್ಲಿ ಬ್ರಿಂಗ್ ದಟ್, ಬ್ರಿಂಗ್ ದಟ್. ಇಟ್ಸ್ ಯೋರ್ ಟರ್ನ್. ನೀವು ಈ ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ ಮಾಡಬೇಕು, ಅದು ಕೂಡ ಕಮೆಂಟ್ಸ್ನಲ್ಲಿ ಟೈಪ್ ಮಾಡ್ಕೋತಾ ಹೋಗಿ. ಓಕೆನಾ, ನಾನು 3 ಕ್ವೆಶ್ಚನ್ಸನ್ನು ಕೇಳಿದ್ದೀನಿ. ಫಸ್ಟ್ ಒನ್, ನಾನು ಇನ್ನೂ ತಿಂದಿಲ್ಲ, ನಾನು ಇನ್ನೂ ತಿಂದಿಲ್ಲ. ಸೆಕೆಂಡ್ ಒನ್, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಆರೋಗ್ಯ ಹೇಗಿದೆ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಸ್ಪೋಕನ್ ಇಂಗ್ಲೀಷನ್ನು ಕನ್ನಡದಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಾ? ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.